ಎಲ್ಲರಿಗೂ ನಮಸ್ಕಾರ. ನಿಮಗೊಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೀನಿ. ಈ ಕೇಸ್ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಮಾಡಿದ್ದು ಜಸ್ಟಿಸ್ ಅನೂಪ್ ಜಯರಾಮ್ ಬಂಬಾನಿ ಆಫ್ ಡೆಲ್ಲಿ ಹೈಕೋರ್ಟ್. ಈ ಕೇಸ್ ಹೆಸರು ಏನಂದ್ರೆ ಪ್ರಿನ್ಸ್ ವರ್ಸಸ್ ಸ್ಟೇಟ್ ಆಫ್ ಗವರ್ಮೆಂಟ್ ಆಫ್ ಎನ್ಸಿಟಿ ಆಫ್ ಡೆಲ್ಲಿ ಅಂಡ್ ಅದರ್ಸ್. ಸೊ ಈ ಕೇಸ್ ಒಳಗೆ ಏನಾಗಿರುತ್ತೆ, ಈ ಪ್ರಿನ್ಸ್ ಮೇಲೆ ಎಫ್ಐಆರ್ ಆಗಿದೆ ಫಾರ್ ದ ಅಲಿಗೇಷನ್ಸ್ ಆಫ್ ರೇಪ್, ಆಮೇಲೆ ಕ್ರಿಮಿನಲ್ ಇಂಟಿಮಿಡೇಷನ್ ಅಂಡ್ ಅಂಡರ್ ಸೆಕ್ಷನ್ 506, 376, ಸೊ ಎಕ್ಸೆಟ್ರಾ. ಈಗ ಈ ಕೇಸ್ ಎಲ್ಲ ನಾನ್ ಬೇಲೇಬಲ್ ಅಫೆನ್ಸಸ್ ಇದಾವೆ. ಹಂಗಂದಾಗ ಇವ್ರಿಗೆ ಏನಾಗಿದೆ, ಅರೆಸ್ಟ್ ಮಾಡಿದ್ದಾರೆ. ಈಗ ಈ ಪ್ರಿನ್ಸ್ ಅನ್ನೋರು ಏನ್ ಮಾಡಿದ್ದಾರೆ ಅಂದ್ರೆ, ಇವರು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಇನ್ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕಿದ್ದಾರೆ. ಈಗ ಈ ಬೇಲ್ ಅಪ್ಲಿಕೇಶನ್ ಅವರು ಯಾವ ಸೆಕ್ಷನ್ ಅಂಡರ್ ಹಾಕಿದ್ದಾರೆ ಅಂದ್ರೆ, ಅಂಡರ್ ಸೆಕ್ಷನ್ 438 ಅಂಡ್ ಅಂಡರ್ ಸೆಕ್ಷನ್ 482 ಆಫ್ CRPC ಒಳಗೆ ಹಾಕಿದ್ದಾರೆ. ಬಟ್ ಇಲ್ಲಿ ಜಸ್ಟಿಸ್ ಅನೂಪ್ ಏನ್ ಹೇಳಿದ್ರ ಅಂದ್ರೆ, ಈಗ ಅವ್ರು ಏನ್ ಕನ್ಸಿಡರ್ ಮಾಡಿದ್ರು, ಸೆಕ್ಷನ್ 531 ಸಬ್ ಸೆಕ್ಷನ್ 2 ಕ್ಲಾಸ್ A ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ರೆಫರ್ ಮಾಡಿದ್ರು. ಅದ್ರ ಪ್ರಕಾರ ಏನಂದ್ರೆ, ಈ ನಾಗರಿಕ ಸಂಹಿತಾ ಬರೋಕಿನ ಮುಂಚೆ FIR ಆಗಿದ್ದು ಎಲ್ಲ ಹಳೆ ಲಾ ಪ್ರಕಾರ ನಡಿಬೇಕು. ಏನೋ ಅಪ್ಲಿಕೇಶನ್ ಮಾಡಿರ್ಲಿ, ಅಪೀಲ್ಸ್ ಮಾಡಿರ್ಲಿ. ಬಟ್ ಇವರು ಬೇಲ್ ಅಪ್ಲಿಕೇಶನ್ ಏನ್ ಹಾಕಿದಾರ, ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್, ದಟ್ ವಾಸ್ ಆನ್ 1st July 2024. ಅದರ ಸಲುವಾಗಿ ಅವ್ರ ಒಪಿನಿಯನ್ ಏನಿತ್ತಂದ್ರೆ, ಇದ್ರೊಳಗೆ ಈ ಅಪ್ಲಿಕೇಶನ್ ಏನಿದೆಯಲ್ಲ, ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್, ಅದು ಅಂಡರ್ ಸೆಕ್ಷನ್ 482 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಒಳಗೆ ಹಾಕ್ಬೇಕು, ರೆಡ್ ವಿತ್ 528 ಆಫ್ BNSS ಅಂತ ಹೇಳಿದ್ರು. ಸೊ ದಿಸ್ ವಾಸ್ ದ ಒಪಿನಿಯನ್ ಆಫ್ ಸಿಂಗಲ್ ಜಡ್ಜ್ ಇನ್ ದಿಸ್ ಕೇಸ್. ಅಂಡ್ ಮೇನ್ ಇದ್ರೊಳಗೆ ಸೆಕ್ಷನ್ಸ್ ರೆಫರ್ ಮಾಡಿದ್ರೆ ಸೆಕ್ಷನ್ 531 ಸಬ್ ಸೆಕ್ಷನ್ 2 ಕ್ಲಾಸ್ A, ದಟ್ ಈಸ್ ಆ ಸೆಕ್ಷನ್ ಏನಿದೆಲ್ಲ ಲಾಸ್ಟ್ ಸೆಕ್ಷನ್, ಅದು ರಿಪೀಲ್ಸ್ ಮತ್ತೆ ಸೇವಿಂಗ್ಸ್ ಬಗ್ಗೆ ಹೇಳುತ್ತೆ. ಈಗ ನೆಕ್ಸ್ಟ್ ನಾವು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಹೌದು, ಬಟ್ ಆಂಟಿಸಿಪೇಟರಿ ಬೇಲ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಆಂಟಿಸಿಪೇಟರಿ ಬೇಲ್ ಅಂದ್ರೆ ಏನು, ಆಸ್ ಪರ್ ಸೆಕ್ಷನ್ 482 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಮತ್ತೆ 438 ಆಫ್ CRPC ಎರಡೂ ಅಲ್ಲೇನು ಹೇಳಿದ್ದಾರೆ. ಈ ಯಾವಾಗ ಒಂದು ಅಕ್ಯೂಸ್ಡ್, ಈಗ ನೋಡ್ರಿ, ಈ ಫಾರ್ ಎಕ್ಸಾಂಪಲ್ ನನ್ನ ಮೇಲೆ FIR ಆಗಿದೆ ಅಂದಮೇಲೆ ನನಗೆ ಡೌಟ್, ಇವ್ರು ಪೊಲೀಸ್ ಬಂದು ನನಗೆ ಅರೆಸ್ಟ್ ಮಾಡಬಹುದು, ನಾನು ಆಂಟಿಸಿಪೇಟ್ ಮಾಡಿದ್ದೀನಿ, ನನಗೆ ಡೌಟ್ ಹೊಡೆದಿದೆ, ಇವ್ ನಂಗೆ ಅರೆಸ್ಟ್ ಮಾಡಕ್ ಚಾನ್ಸ್ ಇದೆ, ಮತ್ತು ಅದು ನಾನ್ ಬೇಲೇಬಲ್ ಆಫೆನ್ಸ್. ಅಂದ್ರೆ ನಾನ್ ಬೇಲೇಬಲ್ ಅಂದ್ರೆ ಬೇಲ್ ಆಸ್ ಅ ರೈಟ್ ಅಂತ ನೀವು ಕೇಳಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನೀವು ಆಂಟಿಸಿಪೇಟರಿ ಬೇಲ್ ಹಾಕ್ತೀರಾ. ಸೊ ದ್ಯಾಟ್ ಈಸ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಬೇಲ್ ಮತ್ತು ಆಂಟಿಸಿಪೇಟರಿ ಬೇಲ್ ಏನಂದ್ರೆ, ಈ ಆರ್ಡಿನರಿ ಬೇಲ್ ಆಫ್ಟರ್ ಅರೆಸ್ಟ್ ಹಾಕೋದು, ಬಟ್ ಆಂಟಿಸಿಪೇಟರಿ ಬೇಲ್ ಬಿಫೋರ್ ಅವ್ರು ಅರೆಸ್ಟ್ ಮಾಡೋಕಿನ ಮುಂಚೆನೆ ನೀವು ಆಂಟಿಸಿಪೇಟರಿ ಬೇಲ್ ಹಾಕೋದು. ಬಟ್ ನೀವು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕು, ಸ್ಟ್ರಾಂಗ್ಲಿ ನಿಮ್ ಸ್ಟೇಟ್ಮೆಂಟ್ ಆಗ್ಲಿ ಪಾಯಿಂಟ್ ಆಗ್ಲಿ ಪ್ರೂವ್ ಮಾಡಬೇಕು ದಟ್ ಯಾಕೆ ನಿಮಗೆ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಅನ್ಸಿತ್ತು. ಅದನ್ನ ನೀವು ಪ್ರೂವ್ ಮಾಡಿದ್ರೆ ಮಾತ್ರ ಆಂಟಿಸಿಪೇಟರಿ ಬೇಲ್ ಅವರಿಗೆ ಕೊಡ್ಬೇಕು ಇಲ್ಲೋ ಅಂತ ಅವ್ರಿಗೆ ಕನ್ಸಿಡರ್ ಮಾಡ್ತಾರೆ. ಸುಮ್ಮನೆ ಆಂಟಿಸಿಪೇಟರಿ ಬೇಲ್ ಹಾಕಕ್ಕೆ ಸಾಧ್ಯ ಅಲ್ಲ. ಸೊ ದಿಸ್ ವಾಸ್ ಅಬೌಟ್ ವಾಟ್ ಈಸ್ ಆಂಟಿಸಿಪೇಟರಿ ಬೇಲ್ ಅಂಡ್ ಮೀನ್ ಇನ್ ವಿಚ್ ಸಿಚುವೇಶನ್. ಇನ್ನೊಂದು ಇಂಪಾರ್ಟೆಂಟ್, ಎಲ್ಲಿ ನಾವು ಆಂಟಿಸಿಪೇಟರಿ ಬೇಲ್ ಹಾಕಬೇಕು. ಸೊ ನೀವು ಎಲ್ಲಿ ಹಾಕ್ಬೇಕಂದ್ರೆ, ದಟ್ ಈಸ್ ಇನ್ ದ ಹೈಕೋರ್ಟ್ ಆರ್ ಸೆಷನ್ಸ್ ಕೋರ್ಟ್. ಈ ಎರಡು ಕೋರ್ಟ್ ಒಳಗೆ ನೀವು ಆಂಟಿಸಿಪೇಟರಿ ಬೇಲ್ ಹಾಕ್ಬೋದು. ಯಾವ್ದ್ರೊಳಗೆ ಹೇಳಿದಾರೆ ಅಂದ್ರೆ, ಇದು ಸೆಕ್ಷನ್ 482 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಒಳಗೆ ಇದ್ರ ಬಗ್ಗೆ ಹೇಳಿದ್ದಾರೆ. ಮತ್ತೆ ಹಳೆ ಲಾ ದಟ್ ಈಸ್ 438 ಆಫ್ CRPC ಒಳಗೂ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಅಂಡ್ ಕಂಡೀಷನ್ಸ್ ನಾನು ಹೇಳ್ದಲ್ಲ, ಕಂಡೀಷನ್ಸ್ ಕೂಡ ಸೇಮ್ ಇದೆ, ಪ್ರೊವಿಷನ್ಸ್ ಒಳಗೆ ಸೇಮ್ ಇದೆ. ಬಟ್ ಈಗ 438 ಒಳಗೆ ಏನಾಗಿದೆ ಅಂದ್ರೆ, ಸಬ್ ಸೆಕ್ಷನ್ 1A ಸಬ್ ಸೆಕ್ಷನ್ 1B ತೆಗ್ದಿದ್ದಾರೆ. ಆಮೇಲೆ ಫ್ಯಾಕ್ಟರ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ಬೇಲ್ ಕೊಡ್ತಾರೆ ಅನ್ನೋದು ತೆಗ್ದಿದ್ದಾರೆ. ಅಂಡ್ ಆ ನ್ಯೂ ಲಾ ಒಳಗೆ ಅದು ಇಲ್ಲ. ಸೊ ಫಾರ್ ಮೋರ್ ಡಿಟೇಲ್ ನೀವು ಸೆಕ್ಷನ್ 438 ಆಫ್ CRPC ಮತ್ತೆ ಸೆಕ್ಷನ್ 482 ಆಫ್ BNSS ಎರಡು ಓದಿ ಕಂಪ್ಯಾರಿಸನ್ ಮಾಡಿ ನಿಮಗೆ ಅರ್ಥ ಆಗತ್ತೆ. ದೇರ್ಫೋರ್ ಸಮರಿ ಆಫ್ ದಿಸ್ ವಿಡಿಯೋ ಏನಂದ್ರೆ, ಪ್ರಿನ್ಸ್ ವರ್ಸಸ್ ಸ್ಟೇಟ್ ಆಫ್ ಗವರ್ಮೆಂಟ್ ಆಫ್ ಎನ್ಸಿಟಿ ಆಫ್ ಡೆಲ್ಲಿ ಅಂಡ್ ಅದರ್ಸ್ ಒಳಗೆ ಮೇನ್ ಸೆಕ್ಷನ್ 482 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಅಂಡ್ ಸೆಕ್ಷನ್ 438 of CRPC, section 531 subsection 2
ಕ್ಲಾಸ್ ಎ ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ and section 482 of CRPC and section 528 of ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಇದೇ ಥರ ಇನ್ಫಾರ್ಮೇಷನ್ ತಗೊಳ್ತಾ ಇರಿ. ಹಾಗೆ ಹೊಸ ಕ್ರಿಮಿನಲ್ ಲಾಸ್ ಅನ್ನು ತಿಳ್ಕೊಳ್ಳಿ. ಯಾಕಂದರೆ ತುಂಬ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಚೇಂಜಸ್ ಮಾಡಿದ್ದು ನಿಮಗೆ ಅರಿವು ಇರಬೇಕು. ಆ್ಯಸ್ ಅ ಸಿಟಿಸನ್ ನಿಮಗೆ ನಿಮ್ಮ ಕಂಟ್ರಿ ಲಾ ಗೊತ್ತಿರಬೇಕು. ಥ್ಯಾಂಕ್ ಯು. ಫಾಲೋ ಆ್ಯಂಡ್ ಶೇರ್.